ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀಧರಾಮೃತವೆಂಬ ಹೊಸ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಮ್ಮ ಭಾಗದಲ್ಲೇ ಬಹಳ ಕಾಲ ನೆಲೆಸಿ ಅಸಂಖ್ಯ ಭಕ್ತರನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸಿ ನಡೆಸಿ ಇಂದಿಗೂ ಸಾಗರದ ವರದಳ್ಳಿಯಲ್ಲಿ ಭಕ್ತಿಪೂರ್ವಕವಾಗಿ ನಡೆದುಕೊಳ್ಳುವ ಪ್ರಾಮಾಣಿಕ ಭಕ್ತರ ಮನದಿಚ್ಛೆಯನ್ನು ಪೂರೈಸಿ ಕಾಪಾಡುತ್ತಿರುವ ಶ್ರೀಧರ ಸ್ವಾಮಿಗಳೆಂಬ ಅಪೂರ್ವ ಸಂತ ಸದ್ಗುರುವಿನ ಹೆಸರನ್ನು ಯಾರು ತಾನೇ ಕೇಳಿಲ್ಲ. ಲೋಕದಲ್ಲಿ ಸಜ್ಜನರ ಉದ್ಧಾರಕ್ಕಾಗಿ ಭಗವಂತನೇ ಗುರುರೂಪದಲ್ಲಿ ಅವತರಿಸಿ ಬರ್ತಾನೆ ಅನ್ನೋದಾಗಿ ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ ಅಲ್ವಾ. ಅಂತಹ ಸನಾತನ ಗುರು ಪರಂಪರೆಯಲ್ಲಿ ಭಗವಾನ್ ಶ್ರೀಧರ ಸ್ವಾಮಿಗಳು ನಮ್ಮ ಸಮಾಜವು ಇತ್ತೀಚಿನ ದಿನಗಳಲ್ಲಿ ಪ್ರತ್ಯಕ್ಷವಾಗಿ ನೋಡಿದಂತಹ ಮಹಾವಿಭೂತಿ ಪುರುಷರಲ್ಲಿ ಒಬ್ಬರು. ಅವರು ಬಾಳಿದ ಜೀವನ, ಅವರ ಸಾಧನೆ, ಅವರ ಆದರ್ಶ, ಭಕ್ತಿ, ಜ್ಞಾನ, ವಿರಾಗದ ಪರಾಕಾಷ್ಠೆ ಎಲ್ಲಕ್ಕಿಂತ ಆತ್ಮಾನಂ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಎಂಬ ಆರ್ಷವಾಣಿಯಂತೆ ಸ್ವತಃ ತಾನು ಸಿದ್ಧಿಸಿಕೊಂಡ ಸಿದ್ಧಿಯನ್ನು ಎಲ್ಲ ಸಮಾಜದ ಒಳಿತಿಗಾಗಿ, ದೀನ ದರಿದ್ರರ ಒಳಿತಿಗಾಗಿ, ಕಷ್ಟದಲ್ಲಿರುವವರ ರಕ್ಷಣೆಗಾಗಿ, ಆ ಮೂಲಕ ಅವರ ಮನವನ್ನು ಪರಿವರ್ತನೆ ಮಾಡಿ ಆ ಪ್ರತಿಯೊಬ್ಬರ ಆಂತರಂಗಿಕ ದಿವ್ಯತೆಯ ಎಚ್ಚರಕ್ಕಾಗಿ ಬಳಸಿದ ಮಹಾನ್ ಪುರುಷೋತ್ತಮರು ಈ ಶ್ರೀಧರ ಸ್ವಾಮಿಗಳು. ಅವರು ಇಡೀ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಹೈದರಾಬಾದು ಅಷ್ಟೇ ಏಕೆ ಹಿಮಾಲಯದ ತುದಿಯಿಂದ ಹಿಡಿದು ಕನ್ಯಾಕುಮಾರಿಯ ಭೂಶಿರದವರೆಗೂ ತಪೋನಿರತರಾಗಿ ತನ್ನ ತಪಶಕ್ತಿಯನ್ನು ಧರ್ಮೋದ್ಧಾರಕ್ಕಾಗಿ, ಜನರ ಒಳಿತಿಗಾಗಿ ನಿಸ್ಪೃಹರಾಗಿ ಬಳಸಿ ಬೆಳಗಿದ ಸಂತರು. ನನ್ನನ್ನೂ ಒಳಗೊಂಡಂತೆ ಅಸಂಖ್ಯ ಭಕ್ತರ ಆರಾಧ್ಯ ದೈವವಾಗಿ, ತಾಯಿಯಾಗಿ, ತಂದೆಯಾಗಿ, ಗೆಳೆಯನಾಗಿ, ಎಲ್ಲ ಬಂಧುವೂ ಆಗಿ ಶರಣಾರ್ಥಿಗಳ ಬದುಕನ್ನು ಬೆಳಗಿಸಿದ ಪೂಜ್ಯರು, ಮಹಾತ್ಮರು, ನಿತ್ಯ ಸ್ಮರಣೀಯರು. ಶ್ರೀಧರ ಸ್ವಾಮಿಗಳ ಮಹಿಮೆಗಳು ಸಾಮಾನ್ಯರ ಲೆಕ್ಕಾಚಾರಕ್ಕೆ ದಕ್ಕುವಂಥದ್ದಲ್ಲ. ಅವರಿಂದ ಉದ್ಧಾರವಾದ ಶರಣರ ಲೆಕ್ಕವೂ ಸಿಕ್ಕೋದಿಲ್ಲ. ಅಸಂಖ್ಯ ಜನ ಭಕ್ತರ ಆರಾಧ್ಯ ದೈವವಾಗಿ ಇಂದಿಗೂ ನಮ್ಮೆಲ್ಲರ ಮನಗಳನ್ನು ಬೆಳಗುತ್ತಿರುವ ಈ ಮಂಗಳ ಮೂರ್ತಿಯ ಮಹಿಮೆ ಮಹತ್ವವನ್ನು ಕೊಂಡಾಡಲು ನಾಲಿಗೆ ಸೋಲುತ್ತದೆ, ಮನಸ್ಸು ಮೌನವಾಗುತ್ತದೆ. ಹಾಗಿರುವಾಗಲೂ ಕೂಡ ಈ ಮಾತು ಮನಸ್ಸನ್ನು ಪ್ರೇರೇಪಿಸುತ್ತಿರುವ ಆ ದಿವ್ಯಚೇತನಕ್ಕೆ ಶರಣಾಗತಿಯ ಭಾವದಲ್ಲಿ ನನ್ನ ಈ ಮಾತು ಮನಸ್ಸು ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಆ ದಿವ್ಯ ಗುರು ವಿಶೇಷವನ್ನು ಆಂತರಂಗಿಕವಾಗಿ ನೆನೆಯುತ್ತಾ ಈ ಗುರು ಮಹಿಮೆಯನ್ನು ಸಾಧ್ಯವಾದಷ್ಟು ತಮ್ಮೆದೆಗೆ ಬಿತ್ತರಿಸುವ ಈ ನಿಮಿತ್ತ ಮಾತ್ರನಾದ ನನ್ನ ಈ ಕಾರ್ಯಕ್ಕೆ ಶ್ರೀಧರರೇ ನನ್ನ ಕೈ ಹಿಡಿದು ನಡೆಸುವರೆಂಬ ಪೂರ್ಣ ವಿಶ್ವಾಸ ನಂದು. ಜೊತೆಗೆ ಕೇಳುಗರಾದ ತಮ್ಮನ್ನೂ ಕೂಡ ಶ್ರೀ ಗುರುಗಳು ತಮ್ಮ ದಿವ್ಯವಾದ ಬದುಕು, ಪವಾಡಗಳು, ಉಪದೇಶಗಳು, ಸ್ತೋತ್ರಗಳು ಮತ್ತು ಕೃತಿಗಳ ಮೂಲಕವಾಗಿಯೂ ಆಯಾ ಸಂದರ್ಭಕ್ಕೆ ತಕ್ಕಾಗಿ ಎಚ್ಚರಿಸಿ ಎಲ್ಲರ ಜೀವನಕ್ಕೆ ಈ ಮೂಲಕ ಮಾರ್ಗದರ್ಶನ ಮಾಡುವರೆಂಬ ಅನುಭವದ ಆತ್ಮವಿಶ್ವಾಸ ನಂದು. ಮೊದಲಿಗೆ ಸಂಕ್ಷೇಪವಾಗಿ ಶ್ರೀಧರ ಸ್ವಾಮಿಗಳ ಜೀವನದ ಬಗೆಗೆ ತಿಳಿದುಕೊಳ್ಳೋಣ. ಶ್ರೀಧರ ಸ್ವಾಮಿಗಳ ಪೂರ್ವಾಶ್ರಮದ ಸ್ಥಾನವು ಹೈದರಾಬಾದ್ ಪ್ರಾಂತವಾಗಿದೆ. ಅಂದರೆ ಅಂದು ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ್ದ ನಾಂದೇಡ್ ಜಿಲ್ಲೆಯ ದೇಗಲೂರು ಎಂಬ ಊರು ಸಾಧು ಸಂತರ ಬೀಡಾಗಿತ್ತು. ಇದೇ ಶ್ರೀಧರ ಸ್ವಾಮಿಗಳ ಜನ್ಮಸ್ಥಳ. ಇದು ಇಂದು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿರುವ ಪ್ರದೇಶವಾಗಿದೆ. ಪೂರ್ವಾಶ್ರಮದ ಇವರ ವಂಶದಲ್ಲಿ ಸರ್ಪಶಾಪವಿದ್ದ ಪ್ರಯುಕ್ತ ಅನೇಕರು ಮೃತಪಡ್ತಾರೆ. ಶ್ರೀಧರರ ತಂದೆಯವರ ಹೆಸರು ಶ್ರೀಯುತ ನಾರಾಯಣರಾವ್ ಪತಕಿ ಅಂತ. ಮದುವೆಯಾದ ಕೆಲವು ದಿನಗಳಲ್ಲಿ ಶ್ರೀಯುತ ನಾರಾಯಣರಾಯರಿಗೆ ರೇಣುಕಾ ಅನ್ನುವಂಥ ಮಗಳು ಹುಟ್ಟುತ್ತಾಳೆ. ಅನಂತರ ಸ್ವಲ್ಪ ದಿನದಲ್ಲಿಯೇ ಅವರಿಗೆ ಪತ್ನಿ ವಿಯೋಗವಾಯಿತು. ಪುನಃ ಶ್ರೀಮತಿ ಕಮಲಾಬಾಯಿ ಅನ್ನುವರನ್ನು ಈ ನಾರಾಯಣರಾವ್ ಪತಕಿಯವರು ವಿವಾಹ ಮಾಡ್ಕೋತಾರೆ. ಕಮಲಾಬಾಯಿಯವರಿಗೆ
ತ್ರಯಂಬಕ, ಗೋವಿಂದ ಮತ್ತು ಗೋದಾವರಿ ಎಂಬ 3 ಮಕ್ಕಳಾಗ್ತಾರೆ. ಗೋವಿಂದನು ಶಿಶುವಾಗಿರುವಾಗಲೇ ದಿವಂಗತನಾಗ್ತಾನೆ. ಈ ಪುತ್ರ ಶೋಕದಿಂದ ಅತ್ಯಂತ ವ್ಯಥೆಗೊಂಡವರಾಗಿ ಶ್ರೀಯುತ ನಾರಾಯಣರಾಯರು ದತ್ತಾತ್ರೇಯನ ಸ್ಥಳವಾದ ಗಾಣಗಾಪುರಕ್ಕೆ ತಪಸ್ಸಿಗಾಗಿ ತಮ್ಮ ಕುಟುಂಬ ಸಹಿತವಾಗಿ ಹೊರಡ್ತಾರೆ. ಉಳಿದ 2 ಮಕ್ಕಳು ಅಲ್ಪಾಯುಷಿಗಳು ಅಂತ ಅವರಿಗೆ ತಮ್ಮ ಜಾತಕದ ಮೂಲಕ ತಿಳಿದಿರ್ತದೆ. ಸರ್ಪಶಾಪವೂ ಕೂಡ ಈ ಎಚ್ಚರವನ್ನು ಕೊಡ್ತಾ ಇರ್ತದೆ. ಈ ಎಲ್ಲ ಕಾರಣಗಳಿಂದ ದತ್ತನ ಅನುಗ್ರಹವನ್ನು ಪಡೆದು ವಂಶೋದ್ಧಾರಕನಾದ ಪುತ್ರನನ್ನು ಪಡೆಯಬೇಕು ಅನ್ನೋ ಇಚ್ಛೆಯಿಂದ ಅವರು ಗಾಣಗಾಪುರದಲ್ಲಿ ಉಗ್ರ ತಪಸ್ಸನ್ನು ತಮ್ಮ ಪತ್ನಿಯ ಜೊತೆ ಆಚರಿಸ್ತಾರೆ. ದತ್ತಾತ್ರೇಯ ಪ್ರಸನ್ನನಾಗಿ ಒಂದು ತೆಂಗಿನ ಶ್ರೀಫಲವನ್ನು ಕೊಟ್ಟು, ನಿಮಗೆ ಸುಕುಮಾರನು ಜನಿಸ್ತಾನೆ, ಆತನಿಂದ ನಿಮ್ಮ ವಂಶ ಉದ್ಧಾರವಾಗ್ತದೆ, ಮಾತ್ರವಲ್ಲದೆ ಜಗತ್ತಿನ ಕಲ್ಯಾಣವೂ ಆಗ್ತದೆ ಅಂತ ಹೇಳಿ ವರದ ಹಸ್ತವನ್ನು ಈ ದಂಪತಿಯರಿಗೆ ನೀಡಿ ಅದೃಶ್ಯನಾಗ್ತಾನೆ. ಪತಿ ಪತ್ನಿಯರಿಬ್ಬರೂ ಕೂಡ ಅತ್ಯಂತ ಹರ್ಷದಿಂದ ಈಗ ಮನೆಗೆ ಹಿಂತಿರುಗ್ತಾರೆ. ಕೆಲವು ದಿನದಲ್ಲಿಯೇ ಶ್ರೀಮತಿ ಕಮಲಾಬಾಯಿಯವರು ಗರ್ಭವತಿಯಾಗ್ತಾರೆ. ತಮ್ಮ ತಾಯಿಯ ಆಶ್ರಯದಲ್ಲಿ ದತ್ತ ಜಯಂತಿಯ ದಿನ ಸರ್ವರೂ ಈ ದತ್ತ ಜನ್ಮೋತ್ಸವದ ಆಚರಣೆಗಾಗಿ ಮಗ್ನರಾಗಿರುವ ವೇಳೆಯಲ್ಲಿಯೇ ನಮ್ಮ ಶ್ರೀಧರ ಸ್ವಾಮಿಗಳು ಕಮಲಾಬಾಯಿಯ ಗರ್ಭದಿಂದ ಭೂತಲಕ್ಕೆ ಜನಿಸಿ ಬಂದರು. ಶ್ರೀಧರ ಸ್ವಾಮಿಗಳ ದೊಡ್ಡಮ್ಮನ ಮನೆ ಚಿಂಚೋಳಿ, ಗಾಣಗಾಪುರದಿಂದ 12 ಮೈಲು ದೂರದ ಗ್ರಾಮ. ಅಲ್ಲಿಯೂ ಕೂಡ ಈ ದತ್ತ ಗುರುಭಕ್ತಿ ಪಂಥ ಬೆಳೆದಿತ್ತು. ವರ್ಷದಲ್ಲಿ ಧನಧಾನ್ಯ ಸಮೃದ್ಧವಾದ ಈ ಮಾರ್ಗಶೀರ್ಷ ಮಾಸದಲ್ಲಿ ವಿಜೃಂಭಣೆಯಿಂದ ದತ್ತ ಜಯಂತಿ ಮಹೋತ್ಸವವನ್ನು ಅಲ್ಲೆಲ್ಲ ನಡೆಸ್ತಾ ಇದ್ದರು. ಆಗ ಮಾರ್ಗಶೀರ್ಷ ಶುದ್ಧ ಪೌರ್ಣಿಮಾ ಗುರುವಾರ ಸಂಜೆ 7:20ಕ್ಕೆ ಶ್ರೀಮತಿ ಕಮಲಾಬಾಯಿಯವರು ಗಂಡು ಮಗುವನ್ನು ಪ್ರಸವಿಸ್ತಾರೆ. ಅದೇ ಸಮಯಕ್ಕೆ ಗಾಣಗಾಪುರದ ದತ್ತ ಮಂದಿರದಿಂದ ದತ್ತನ ಉತ್ಸವ ಈ ಶ್ರೀಧರ ಸ್ವಾಮಿಗಳು ಯಾವ ಮನೆಯಲ್ಲಿ ಹುಟ್ಟಿದರೋ ಆ ಮನೆಯ ಬಾಗಿಲಿಗೆ ಪಲ್ಲಕ್ಕಿಯಲ್ಲಿ ಬರುತ್ತೆ. ಅಪೂರ್ವವಾದ ಆ ಸಂಭ್ರಮವನ್ನು ಕಂಡವರ ಆಶ್ಚರ್ಯ ಮತ್ತು ಆನಂದಗಳಿಗೆ ಮಿತಿಯೇ ಇರಲಿಲ್ವಂತೆ. ಭಕ್ತರ ಆರಾಧ್ಯ ದೈವವಾದ ದತ್ತಾತ್ರೇಯ ಚಿರಂಜೀವಿ. ಭಕ್ತರನ್ನು ಕಾಪಾಡೋದಕ್ಕಾಗಿ ಧಾತ್ರಿಯನ್ನು ಸದಾ ಸಂಚರಿಸುತ್ತಿರುವ ಈ ಸ್ವಾಮಿ ನರರೂಪವನ್ನು ತಾಳಿ ಇಲ್ಲಿ ಜನಿಸಿದ ಆಶ್ಚರ್ಯ ಎಲ್ಲರ ಆನಂದಕ್ಕೆ ಕಾರಣವಾಗಿತ್ತು. ಶಾಸ್ತ್ರವಿಧಿಯಂತೆ ಸ್ನಾನ ದಾನಾದಿ ಕರ್ಮಗಳು ಆಚರಿಸಲ್ಪಡ್ತವೆ. ಮತ್ತು ನಾಮಕರಣದ ದಿನ ಪುಣ್ಯಾಹಾದಿ ಕರ್ಮಗಳು ನಡೀತವೆ. ಕುಲದೇವರಾದ ಶ್ರೀ ವೆಂಕಟರಮಣನಿಗೆ ಹರಕೆ ಹೊತ್ತಂತೆ ಮಗುವಿಗೆ ಶ್ರೀಧರ ಅಂತ ತಂದೆ ತಾಯಿಗಳು ಹೆಸರಿಡ್ತಾರೆ. ಶ್ರೀಧರ ಅಂದರೆ ನಿತ್ಯಮೇವ ಮೋಕ್ಷಶ್ರೀಯಂ ಧರತೀತಿ ಶ್ರೀಧರ ಅಂತ. ಯಾವಾಗಲೂ ನಿತ್ಯವೂ ಮೋಕ್ಷಶ್ರೀಯನ್ನು ಧರಿಸಿಕೊಂಡವನೇ ಶ್ರೀಧರ, ಮೋಕ್ಷ ಸ್ವರೂಪನೇ ಶ್ರೀಧರ ಅಂತ ಈ ಶ್ರೀಧರ ಅನ್ನುವ ನಾಮದ ಅರ್ಥ. ಈ ಶ್ರೀಧರರ ಬಾಲ್ಯದ ಬೆಳವಣಿಗೆಯ ಹಂತದಲ್ಲಿ ಅವರ ಮನೆಯಲ್ಲಿ ಸಮರ್ಥ ಸಂಪ್ರದಾಯದವರಾದ್ದರಿಂದ ಶ್ರೀಧರರಿಗೆ ಬಾಲ್ಯಾವಸ್ಥೆಯಲ್ಲಿಯೇ ಶ್ರೀರಾಮನ ಸಚ್ಚಿದಾನಂದಾತ್ಮಕವಾದ ರಾಮನಾಮವನ್ನೇ ಯಾವಾಗಲೂ ಜಪಿಸುವ ಅಭ್ಯಾಸ ಹಿಡಿತದೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನುವಂಥದ್ದು ಇವರ ಉಸಿರಾಗಿರ್ತದೆ. ಇವರ ಬಾಲ್ಯದ ಶಿಕ್ಷಣವು ಹೈದರಾಬಾದಿನಲ್ಲಿಯೇ ನಡೆಯುತ್ತದೆ. ಇಷ್ಟರಲ್ಲಿಯೇ ಇವರಿಗೆ ತಂದೆ, ಅಣ್ಣ ಮತ್ತು ಅಕ್ಕನ ವಿಯೋಗವಾಗಿ ಕೊನೆಗೆ ತಾಯಿಯ ವಿಯೋಗವೂ ಆಗ್ತದೆ. ಸಾಧಾರಣ ಒಂದು 6-7 ವರ್ಷ ಇರುವಾಗ ಶ್ರೀಧರರಿಗೆ ತಾಯಿಯ ವಿಯೋಗ ಆಗ್ತದೆ. ಅನಂತರ ಅವರು ಕೆಲವು ದಿನ ದೊಡ್ಡಮ್ಮನ ಮನೆಯಲ್ಲಿದ್ದು ತಮ್ಮ ಪ್ರೌಢ ಶಿಕ್ಷಣಕ್ಕಾಗಿ ಪುಣಾ ನಗರಕ್ಕೆ ಹೋಗುತ್ತಾರೆ. ಶ್ರೀಧರರು ಪುಣೆಯಲ್ಲಿದ್ದಾಗ ಜಗತ್ತಿನ ಸಾಮಾನ್ಯ ಪರಿಸ್ಥಿತಿಯನ್ನು, ಭರತಖಂಡದ ಆಗಿನ ದುರ್ಗತಿಯನ್ನು, ವಿಶ್ವದ ಅಶಾಂತತೆಯನ್ನು ಚೆನ್ನಾಗಿ ಅರಿತು ಇದೆಲ್ಲವನ್ನು ಸರಿಪಡಿಸುವುದು ಕೇವಲ ತಪಸ್ಸಿನಿಂದ ಮಾತ್ರ ಸಾಧ್ಯ. ಸರ್ವಶಕ್ತಿಗೂ ಕಾರಣಭೂತನಾದ ಆ ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸಿಕೊಂಡು
ಅವನನ್ನೇ ವಿಚಾರಿಸಿ ಈ ಜಗತ್ತಿನ ಹಿತದ ಕಾರ್ಯವನ್ನೇ ಮಾಡಬೇಕು ಅನ್ನೋದಾಗಿ ನಿರ್ಧಾರ ಮಾಡ್ತಾರೆ. ಮೊದಲಿಂದಲೂ ಇವರಿಗೆ ಧರ್ಮದ ಮೇಲೆ ಅಪಾರವಾದ ಅಭಿಮಾನ. ಅವರ ಆಚರಣೆಯೂ ಕೂಡ ಧರ್ಮಕ್ಕೆ ಅನುಗುಣವಾಗಿ ಅತ್ಯಂತ ಶುದ್ಧವಾಗಿರ್ತದೆ. ಆ ವೇಳೆಯಲ್ಲಿ ಇವರ ಸಂಸ್ಕಾರ ಮತ್ತು ಇವರ ಆಚರಣೆಯನ್ನು ನೋಡಿ ಶ್ರೀಯುತ ಪಳನೀಟ್ಕರ್ ಎನ್ನುವರು ಆಶ್ಚರ್ಯಪಟ್ಟು ಶ್ರೀಧರ ಸ್ವಾಮಿಗಳನ್ನು ಕರೆದು, ಶ್ರೀಧರ ಸ್ವಾಮಿಗಳು ಆಗ ಪೂರ್ವಾವಸ್ಥೆಯಲ್ಲಿದ್ದವರು, ಅಂದರೆ ಪ್ರೌಢ ಶಿಕ್ಷಣ ಮಾಡ್ತಾ ಇರ್ತಾರೆ, ಅವರನ್ನು ಕರೆದು, ನೀವು ಆಂಗ್ಲ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗಿಯೂ ಇಷ್ಟೊಂದು ಶುದ್ಧ ಆಚರಣೆಯನ್ನು ಪಾಲಿಸಲು ಕಾರಣವೇನು, ನಿಮ್ಮ ಅಪೇಕ್ಷೆ ಏನು ಅನ್ನೋದಾಗಿ ವಿಚಾರಿಸ್ತಾರೆ. ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಜಗತ್ತಿನ ಕಲ್ಯಾಣಕ್ಕಾಗಿ ಎಲ್ಲಿಗಾದರೂ ನಾನು ತಪಶ್ಚರ್ಯೆಗೆ ಹೋಗಬೇಕು ಅಂತ ಇದ್ದೇನೆ. ನಿಮಗೆ ಯಾವುದಾದರೂ ಯೋಗ್ಯ ಸ್ಥಳ ತಪಸ್ಸಿಗೆ ಗೊತ್ತಿದ್ದರೆ ತಿಳಿಸಿ ಅಂತ ಅವರನ್ನು ಕೇಳ್ಕೋತಾರೆ. ಆಗ ಈ ಪಳನೀಟ್ಕರ್ ಮಹಾಶಯರು ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳವರ ಸ್ಥಾನವಾದ ಸಜ್ಜನಗಡವೆಂಬುದು ಶ್ರೇಷ್ಠ ಸ್ಥಳ, ಹಾಗೂ ಇನ್ನೂ ಒಂದೆರಡು ಸ್ಥಳ ಅತ್ಯಂತ ಶ್ರೇಷ್ಠವಾದದ್ದೇ ಇವೆ, ಇವುಗಳಲ್ಲಿ ಯಾವುದಾದರೊಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಶ್ರೀಧರ ಸ್ವಾಮಿಗಳಿಗೆ ಹೇಳ್ತಾರೆ. ಶ್ರೀ ಸಮರ್ಥ ರಾಮದಾಸರ ಹೆಸರನ್ನು ಕೇಳ್ತಾ ಇರುವಾಗಲೇ ಶ್ರೀಧರರು ಆನಂದಭರಿತರಾಗಿ ಸಜ್ಜನಗಡಕ್ಕೆ ಹೋಗೋದಾಗಿ ನಿಶ್ಚಯಿಸ್ತಾರೆ. ಯಾಕೆ ಅಂತಂದರೆ ಇವರ ಬಾಲ್ಯದಿಂದಲೇ ಇವರ ಮನೆಯಲ್ಲಿ ಸಮರ್ಥ ಸಂಪ್ರದಾಯವಿತ್ತು ಅಂತ ಹಿಂದೆ ಹೇಳಾಗಿತ್ತಲ್ಲ. ಹಾಗಾಗಿ ಸಮರ್ಥರು ಅವರಿಗೆ ತುಂಬ ಇಷ್ಟವಾದ ಗುರುಗಳು. ಇವರು ಸುಮಾರು 18ನೇ ವಯಸ್ಸಿನಲ್ಲಿ ವಿಜಯದಶಮಿಯ ದಿನ ಎಲ್ಲರಿಗೂ ಹೇಳಿ ತಪಶ್ಚರ್ಯೆಗಾಗಿ ಹೊರಟು ಕಾಲು ನಡಿಗೆಯಲ್ಲಿಯೇ ಸಜ್ಜನಗಡವನ್ನು ಪುಣಾದಿಂದ ತಲುಪ್ತಾರೆ. ಶ್ರೀ ಸಜ್ಜನಗಡದಲ್ಲಿ ಇವರು ಕೇವಲ ಒಂದು ಕೌಪೀನವನ್ನು ಮಾತ್ರ ಧರಿಸಿ ಇರ್ತಾರೆ. ಈ ಗಡವನ್ನು ನೋಡಿದವರಿಗೆ ಗೊತ್ತಾಗ್ತದೆ, ಅಲ್ಲಿ ಚಳಿ, ಗಾಳಿ, ಮಳೆ ಎಲ್ಲವೂ ಕೂಡ ತೀವ್ರವಾಗಿರ್ತದೆ. ಅಲ್ಲಿನ ಚಳಿಯಾಗಲಿ, ಗಾಳಿಯಾಗಲಿ, ಬಿಸಿಲು ಮಳೆಗಳಾಗಲಿ, ಯಾವುದೇ ವಾತಾವರಣ ಇರಲಿ ಅದನ್ನು ಸಹನ ಮಾಡಿ ಅನುದಿನವೂ ಇವರು ನಾಮಸ್ಮರಣೆಯಲ್ಲಿ ನಿರತರಾಗಿರ್ತಾರೆ. ಯಾವ ಸೇವೆ ಇದ್ದರೂ ಕೂಡ ಸಜ್ಜನಗಡದಲ್ಲಿ ಅವರು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಇಲ್ಲಿ ಅನೇಕ ವಿಘ್ನಗಳನ್ನು, ಕಷ್ಟಗಳನ್ನು ಶ್ರೀಧರರು ಆ ಸಮಯದಲ್ಲಿ ದಾಟಬೇಕಾಗ್ತದೆ. ಇದೆಲ್ಲ ಭಗವಂತನ ಪರೀಕ್ಷೆ ಅನ್ನುವಂತೆ ಆ ಮಾತನ್ನು ಮನಸ್ಸಿನಲ್ಲಿಟ್ಕೊಂಡು ಅವರು ಆ ಅತಿಶಯವಾದ ಕಷ್ಟಗಳನ್ನು ಸಹಿಸ್ತಾರೆ. ಸುಮಾರು 1.5 ವರ್ಷದ ನಂತರ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ಪ್ರತ್ಯಕ್ಷ ದರ್ಶನವಿತ್ತು ತತ್ವಮಸಿ ಅನ್ನುವಂತಹ ಮಹಾವಾಕ್ಯವನ್ನು ಈ ಶ್ರೀಧರರಿಗೆ ಅನುಗ್ರಹಿಸ್ತಾರೆ. ಅಂದಿನ ಆ ಗುರು ಶಿಷ್ಯರ ಧನ್ಯತೆಯನ್ನು ಎಷ್ಟೊಂದು ವರ್ಣಿಸೋದು. ಯಾಕೆಂದರೆ ಆ ಗುರುವಿನ ಪ್ರತ್ಯಕ್ಷೀಕರಣಕ್ಕಾಗಿ ಈ ಶ್ರೀಧರರು ಸದಾ ಕಾತರರಾಗಿರ್ತಾರೆ. ಹಗಲು ರಾತ್ರಿ ಅವರಿಗೆ ಈ ಗುರುಗಳದ್ದೇ ಭಜನೆ, ಯಾವಾಗ ಬರ್ತಾರೆ, ಯಾವಾಗ ಪ್ರತ್ಯಕ್ಷರಾಗ್ತಾರೆ ಅಂತ ಪ್ರತಿ ಸೇವೆ ಮಾಡುವಾಗಲೂ ಕೂಡ ಅವರ ಸ್ಮರಣೆಯಲ್ಲಿಯೇ ಸಮರ್ಪಿತ ಭಾವದಲ್ಲಿ ಸಮರ್ಥರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇದಾದ ಮೇಲೆ ಒಮ್ಮೆ ದಾಸನವಮಿ ಅಂದರೆ ಸಮರ್ಥರ ಹುಟ್ಟುಹಬ್ಬದ ದಿವಸ, ಆ ದಿವಸ ಉತ್ಸವದ ದಿನ ರಾತ್ರಿ 12 ಗಂಟೆಯ ಸಮಯದಲ್ಲಿ ಶ್ರೀ ಸಮರ್ಥರು ಮತ್ತೆ ಪ್ರತ್ಯಕ್ಷರಾಗಿ ಈ ಶ್ರೀಧರ ಸ್ವಾಮಿಗಳಿಗೆ ನೀನು ದಕ್ಷಿಣಕ್ಕೆ ಹೋಗು ಅಂತ ಆಜ್ಞೆ ಮಾಡ್ತಾರೆ. ಅವರಿಗೆ ಸಮರ್ಥರ ಆಜ್ಞೆಯಾದ ತಕ್ಷಣ ಆ ಕತ್ತಲಿನಲ್ಲೇ ರಾತ್ರಿ 12 ಗಂಟೆಗೆ ಅವರಿಗೆ ದಕ್ಷಿಣಕ್ಕೆ ಹೋಗಲಿಕ್ಕೆ ಆಜ್ಞೆ ಆಗ್ತದೆ. ಆ ಗುರುವಾಜ್ಞೆಯನ್ನು ಪರಿಪಾಲಿಸುವಂಥ ದಾರಿಯಲ್ಲಿ ಅವರು ಆ ಕತ್ತಲಿನಲ್ಲಿಯೇ ದಕ್ಷಿಣ ಮಾರ್ಗವಾಗಿ ಹೊರಟು ಕಾಲು ನಡಿಗೆಯಲ್ಲಿ ಕಲ್ಲು, ಮುಳ್ಳು, ಗಾಳಿ, ಮಳೆ, ಬಿಸಿಲು, ತಾಪ ಏನನ್ನೂ ಲೆಕ್ಕಿಸದೆ ಮುಂದೆ 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 ಸಾಗ್ತಾ ಕೊಲ್ಲಾಪುರವನ್ನು ಸೇರ್ತಾರೆ. ಅಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅವರ ಕುಲದೇವಿ, ಶ್ರೀಧರರ ಕುಲದೇವಿ ಕೊಲ್ಲಾಪುರದ ಮಹಾಲಕ್ಷ್ಮಿ, ಅವಳನ್ನು ದರ್ಶನ ಮಾಡಿಕೊಂಡು ಮುಂದೆ ಹೊರಡ್ತಾರೆ ದಕ್ಷಿಣಕ್ಕೆ. ಹಾಗೆ ಇವರು ಮುನ್ನಡೀತಾ ನಡೀತಾ ಕರ್ನಾಟಕವನ್ನು ತಲುಪ್ತಾರೆ. ಕರ್ನಾಟಕದ ಬೆಳಗಾವಿ, ಹುಬ್ಬಳ್ಳಿಯ ಮೂಲಕ ಶ್ರೀ ಗೋಕರ್ಣ ಕ್ಷೇತ್ರವನ್ನು ತಲುಪ್ತಾರೆ. ಆಗ ಆ ಗೋಕರ್ಣದಲ್ಲಿ ಅಷ್ಟಬಂಧದ ಸಂದರ್ಭ. ಆ ಸಂದರ್ಭದಲ್ಲಿ ಅವರು ಗೋಕರ್ಣದಲ್ಲೇ ಉಳಿತಾರೆ, ಅಷ್ಟಬಂಧದಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಸಿರ್ಸಿ ತಾಲೂಕಿನಲ್ಲಿರುವಂತಹ ಶೀಗೇಹಳ್ಳಿ ಅನ್ನುವಂತಹ ಪರಮಾನಂದ ಮಠವನ್ನು ಈ ಶ್ರೀಧರರು ಸೇರ್ತಾರೆ.
ಶೀಗೇಹಳ್ಳಿಯನ್ನು ತಲುಪಿದಂಥ ಶ್ರೀ ಶ್ರೀಧರರನ್ನು ಅಲ್ಲಿನ ಸ್ವಾಮಿಗಳಾದ ಶ್ರೀ ಶಿವಾನಂದರು ಪ್ರೇಮಾತಿಶಯದಿಂದ ಇವರನ್ನು ಬರಮಾಡಿಕೊಂಡು ಅಲ್ಲಿಯೇ ತಪಸ್ಸಿಗೆ ಇರಲಿಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಅನುಗ್ರಹವನ್ನು ಮಾಡ್ತಾರೆ. ಆ ಮಹಾತ್ಮರ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀ ಶ್ರೀಧರರು ಒಂದು ಗುಹೆಯಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಸ್ವಲ್ಪ ದಿನ ಅಲ್ಲೇ ಉಳಿದು ಸಾಧನೆ ಮಾಡಿಕೊಂಡು ಸಾಗರ, ಸಂಪೆಕಟ್ಟೆ, ಕೊಡಚಾದ್ರಿ ಮುಂತಾದ ಕಡೆ ಶ್ರೀಧರರು ಸಂಚಾರ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಅಲ್ಲೂ ತಪಶ್ಚರ್ಯೆಯನ್ನು ಆಚರಿಸಿಕೊಂಡು ಮತ್ತೆ ಶೀಗೇಹಳ್ಳಿಗೆ ಬರ್ತಾರೆ. ಶ್ರೀ ಶಿವಾನಂದ ಸ್ವಾಮಿಗಳು ಶ್ರೀ ಶ್ರೀಧರರ ವೇದಾಂತ ನಿರೂಪಣಾ ಶೈಲಿಯನ್ನು ಕಂಡು ಬೆರಗಾಗಿ ರಾತ್ರಿ ಪುರಾಣದ ಸಮಯ ಅಂತ ಆ ಮಠದಲ್ಲಿ ನಿಗದಿತ ಆಗಿರ್ತದೆ. ಆ ರಾತ್ರಿಯ ಪುರಾಣದ ಸಮಯದಲ್ಲಿ ಪ್ರತಿನಿತ್ಯವೂ ಈ ವೇದಾಂತಕ್ಕೆ ಸಂಬಂಧಪಟ್ಟು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟು ಏನನ್ನಾದರೂ ಈ ಶ್ರೀಧರರ ಕೈಲೇ ಪ್ರವಚನ ಮಾಡಿಸ್ತಾರೆ. ಚಾತುರ್ಮಾಸ್ಯ ಸಂದರ್ಭದಲ್ಲಿ ಆತ್ಮಪುರಾಣವನ್ನು ಕೂಡ ಶ್ರೀ ಶ್ರೀಧರರಿಂದಲೇ ಶ್ರೀ ಶಿವಾನಂದರು ಹೇಳಿಸ್ತಾರೆ. ಹೀಗೆ 5-6 ವರ್ಷಗಳ ಕಾಲ ಶೀಗೇಹಳ್ಳಿಯಲ್ಲಿದ್ದು ಅನಂತರ ಶ್ರೀ ಶಿವಾನಂದರ ಅನುಮತಿಯನ್ನು ಪಡೆದು ಶ್ರೀ ಸಮರ್ಥರ ಉತ್ಸವಕ್ಕಾಗಿ ಶ್ರೀ ಸಜ್ಜನಗಡಕ್ಕೆ ಶ್ರೀಧರ ಸ್ವಾಮಿಗಳು ಹೋಗ್ತಾರೆ. ಅವರು ಸಜ್ಜನಗಡಕ್ಕೆ ಹೋಗೋಕ್ಕಿಂತ ಮೊದಲು ಶ್ರೀ ಶಿವಾನಂದರು ಮುಂದೆ ಈ ಮಠದಲ್ಲಿಯೇ ನಿನಗೆ ಸನ್ಯಾಸವಾಗ್ತದೆ, ಈಗ ನಾನು ನಿನಗೆ ನನ್ನ ಪ್ರಕಾರ ಸನ್ಯಾಸವನ್ನು ಕೊಡ್ತಾ ಇದ್ದೇನೆ ಅಂತ ಒಂದು ಕಮಂಡಲವನ್ನು ಹಾಗೂ ಕಾವಿ ಬಟ್ಟೆಯನ್ನು ಅದೇ ಸಂದರ್ಭದಲ್ಲಿಯೇ ಶ್ರೀ ಶ್ರೀಧರರಿಗೆ ಕೊಟ್ಟಿರ್ತಾರೆ. ಮುಂದೆ ತಿರುಗಿ ನೀನು ಈ ಮಠಕ್ಕೆ ಬರೋ ತನಕ ಈ ಶರೀರ ಇರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಮಠದಲ್ಲಿಯೇ ನಿನಗೆ ಸನ್ಯಾಸವಾಗುವುದಂತೂ ಖಚಿತ ಅಂತ ಭವಿಷ್ಯತ್ತನ್ನು ಅಲ್ಲಿಯೇ ನುಡಿದಿರ್ತಾರೆ. ಆಮೇಲೆ ಶ್ರೀಧರರು ಸಜ್ಜನಗಡಕ್ಕೆ ಹೋಗ್ತಾರೆ. ಆಮೇಲೆ ಒಂದು ಸಲ ಹರಿಹರದ ಶ್ರೀ ಐರಣಿ ನಾರಾಯಣ ಮಹಾರಾಜರು ಶಿರಸಿ ಸಮೀಪ ಯಾಣ ಅನ್ನುವಂಥ ಭೈರವ ಕ್ಷೇತ್ರದಲ್ಲಿ ಒಂದು ಭಜನಾ ಸಪ್ತಾಹವನ್ನು ಪ್ರಾರಂಭಿಸ್ತಾರೆ. ಈ ಭಜನೆಯ ಸಪ್ತಾಹಕ್ಕೆ ಶ್ರೀ ಶ್ರೀಧರರನ್ನು ಕರೆಯಲು ಜನರನ್ನು ಸಜ್ಜನಗಡಕ್ಕೆ ಕಳಿಸ್ತಾರೆ. ಸತ್ಕಾರ್ಯಕ್ಕಾಗಿ ಈ ರೀತಿ ಶ್ರಮಿಸುತ್ತಿರುವ ಅವರ ಅತ್ಯಂತ ಆಸಕ್ತಿಯನ್ನು ತಿಳಿದು ಸಮರ್ಥರ ಅಪ್ಪಣೆಯನ್ನು ತೆಗೆದುಕೊಂಡು ಶ್ರೀ ಶ್ರೀಧರರು ಯಾಣಕ್ಕೆ ಆಗಮಿಸ್ತಾರೆ. ಸಪ್ತಾಹ ಮುಗಿತಾ ಇರುವಂತೆ ಅಲ್ಲಿಗೆ ಬಂದ ಶೀಗೇಹಳ್ಳಿಯ ಮಠದ ಜನರು ಬಹಳ ಆದರ ಉತ್ಸಾಹದಿಂದ ಶ್ರೀ ಶ್ರೀಧರರನ್ನು ಶೀಗೇಹಳ್ಳಿಯ ಪರಮಾನಂದ ಮಠಕ್ಕೆ ಕರೆದುಕೊಂಡು ಹೋಗ್ತಾರೆ. ಮೊದಲೇ ಆ ಸ್ಥಳದಲ್ಲಿ ಶೀಗೇಹಳ್ಳಿ ಮಠದಲ್ಲಿ ಶ್ರೀಧರರು ತಪಸ್ಸನ್ನು ಶಿವಾನಂದರ ವ್ಯವಸ್ಥೆ ಮತ್ತು ಅನುಗ್ರಹದಡಿಗೆ ಆಚರಿಸಿದ್ರಲ್ಲ, ಅಲ್ಲಿಗೆ ಶ್ರೀ ಶಿವಾನಂದ ಸ್ವಾಮಿಗಳವರು ಮುಕ್ತರಾಗಿ ಕೆಲ ಕಾಲ ಆಗಿರುತ್ತೆ. ಮಠದ ಜನರ ಪ್ರಾರ್ಥನೆಯ ಮೇರೆಗೆ ಶ್ರೀ ಶ್ರೀಧರರು ಆ ಶೀಗೇಹಳ್ಳಿಯ ಮಠದಲ್ಲಿಯೇ ಇರ್ತಾರೆ. ಅಲ್ಲಿ ಬೆಳಿಗ್ಗೆ ಉಪನಿಷತ್ ಭಾಷ್ಯವನ್ನು, ರಾತ್ರಿಯಲ್ಲಿ ಶ್ರೀ ಶಂಕರಾಚಾರ್ಯರ ಗ್ರಂಥಗಳನ್ನು ಕೂಡ ಅರ್ಥ ವಿವರಣೆಯನ್ನು ಶ್ರೀಧರರು ಮಾಡ್ತಾ ಇರ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಶ್ರೀಯುತ ಮಂಜುನಾಥ ಅಯ್ಯರ್ ಅವರ ಪ್ರಾರ್ಥನೆಯಂತೆ ಅಯ್ಯರ್ ಮನೆಯಲ್ಲಿ ಕೆಲವು ದಿನಗಳಿದ್ದು ಹಾಗೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕೆಂದು ಅವರ ಇಚ್ಛೆಯಾದ್ದರಿಂದ ಶ್ರೀಧರರು ಮತ್ತೆ ಶೀಗೇಹಳ್ಳಿಗೆ ಆಗಮಿಸಿ ವಿಜಯದಶಮಿಯ ದಿನವೇ ತುರ್ಯಾಶ್ರಮವನ್ನು ಅಂದರೆ ಸನ್ಯಾಸಾಶ್ರಮವನ್ನು ಶೀಗೇಹಳ್ಳಿ ಮಠದಲ್ಲಿ ಸ್ವೀಕರಿಸ್ತಾರೆ. ಅಲ್ಲಿಗೆ ಶ್ರೀ ಶಿವಾನಂದರ ಭವಿಷ್ಯತ್ ನುಡಿ ಸತ್ಯವಾಗ್ತದೆ. ಅನಂತರ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯರಾದ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರ ಪ್ರಾರ್ಥನೆಯಂತೆ ಅಲ್ಲಲ್ಲಿ ತಿರುಗಾಡ್ತಾ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ತಾ ಅವರಲ್ಲಿಗೆ ಬಂದವರನ್ನು ಅನುಗ್ರಹಿಸಲು ಪರಿವ್ರಾಟ್ ಎನ್ನುವಂಥ ಹೆಸರಿಗೆ ಒಪ್ಪುವಂತೆ ದೇಶ ಪರ್ಯಟನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದೊಂದು ಕಡೆಯಲ್ಲಿ ಹೆಚ್ಚು ದಿನ ನಿಂತಾಗ ಕೆಲವು ಗ್ರಂಥ ರಚನೆಯನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಭಕ್ತಿಯ ಉದ್ವೇಗದಲ್ಲಿ ಅನೇಕ ಶ್ಲೋಕಗಳು ಶ್ರೀ ಸ್ವಾಮಿಗಳ ನಾಲಿಗೆಯಿಂದ ಹೊರಬರುತ್ತವೆ. ಅವುಗಳೆಲ್ಲ ಇಂದಿಗೂ ಕೂಡ ಅತ್ಯಂತ ಪವಿತ್ರವಾದವು, ಅತ್ಯಂತ ಪರಿಣಾಮಕಾರಿಯಾದವು ಅಂತ ಪ್ರಸಿದ್ಧವಾಗಿದೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಬಹಳಷ್ಟು ಗ್ರಂಥಗಳನ್ನು, ಬಹಳಷ್ಟು ಸ್ತೋತ್ರಗಳನ್ನು ರಚಿಸಿದ್ದಾರೆ.
ಭಾರತದ ಎಲ್ಲ ಭಾಗಗಳಲ್ಲೂ ಸಂಚರಿಸಿ ಧರ್ಮೋದ್ಧಾರಕ್ಕಾಗಿ ಪ್ರಯತ್ನಿಸಿ ನಿವೃತ್ತಿ ಮಾರ್ಗದ ಮಹತ್ವವನ್ನು ಎತ್ತಿ ಹಿಡಿದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಅನೇಕ ಅಧ್ಯಾತ್ಮ ಸಾಧಕರ ದಂಡನ್ನೇ ರೂಪಿಸ್ತಾರೆ. ಬಹಳ ಜನರನ್ನು ಭಕ್ತರನ್ನಾಗಿಸ್ತಾರೆ. ತಮ್ಮ ಕೊನೆಯ ದಿನಗಳಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ವರದಳ್ಳಿಯಲ್ಲೇ ಮೌನ ತಪಸ್ಸಿನಲ್ಲುಳಿದು ದೇಹತ್ಯಾಗವನ್ನು ಮಾಡ್ತಾರೆ. ಬ್ರಹ್ಮೈಕ್ಯರಾದರೂ ಕೂಡ ವರದಳ್ಳಿಯ ಪರಿಸರದಲ್ಲಿ ಇಂದಿಗೂ ಆ ದಿವ್ಯ ಚೇತನದ ಜೀವಂತಿಕೆಯ ಅರಿವು ಅನುಭವ ಭಕ್ತರಿಗೆ ಆಗುತ್ತಲೇ ಇರ್ತದೆ. ವಿಶೇಷವಾಗಿ ಶ್ರೀ ಶ್ರೀಧರ ಸ್ವಾಮಿಗಳೇ ದೃಷ್ಟಾರರಾಗಿರುವ ನಮಃಶಾಂತಾಯ ದಿವ್ಯಾಯ ಮಂತ್ರ, ಇದು ಶ್ರೀ ಶ್ರೀಧರ ಮಹಾಮಂತ್ರ. ಅವರ ಭಕ್ತರ ಹೃದಯದಲ್ಲಿ ಬಾಯಲ್ಲಿ ಯಾವಾಗಲೂ ಈ ಮಂತ್ರ ನಲಿದಾಡುತ್ತಿರುತ್ತದೆ. ತನ್ನ ಭಕ್ತಜನರ ಉದ್ಧಾರಕ್ಕಾಗಿಯೇ ಸ್ವಾಮಿಗಳಿಂದ ದರ್ಶಿತಗೊಂಡ ಈ ಮಂತ್ರ ಇಂದಿಗೂ ಭಕ್ತಜನರ ಸಂಕಟ, ಸಮಸ್ಯೆ, ಮಹಾರಾಗ, ರೋಗ ನಿವಾರಕವಾಗಿ, ಭವಬಂಧನಕ್ಕೆ ಮಹೌಷಧಿಯಾಗಿ, ಆತ್ಮಾನುಸಂಧಾನದೆಡೆಗೆ ಭಕ್ತರನ್ನು ಕರೆದೊಯ್ದು ಉದ್ಧಾರದ ಹೆದ್ದಾರಿಯಲ್ಲಿ ಅವರನ್ನು ಕೃತಕೃತ್ಯರನ್ನಾಗಿಸುತ್ತಿದೆ. ಇಂಥ ಮಹಾತ್ಮರ ಮಹಿಮೆಯನ್ನು ಸಾಧ್ಯವಾದಾಗಲೆಲ್ಲ ನಿಮ್ಮೆದುರು ಹಂಚಿಕೊಳ್ಳುವ ಪ್ರೀತಿಯ ಕಾಯಕದ ಇಚ್ಛೆ ನಂದು. ನೀವು ಕೂಡ ಇದನ್ನು ಆಳವಾದ ಮನಸ್ಸಿನಿಂದ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಾಗೂ ಆಸಕ್ತರಿಗೆ ಕಳಿಸಿಕೊಡಿ. ಶ್ರದ್ಧಾಭಕ್ತಿಯಿಂದ ಪಠಿಸಿದರೆ ಎಲ್ಲ ರೀತಿಯ ಸಂಕಟ ಸಮಸ್ಯೆಗಳನ್ನು ಇಂದಿಗೂ ನಿವಾರಿಸುವಂತಹ ಈ ಶ್ರೀಧರ ಮಹಾಮಂತ್ರವನ್ನು ಮತ್ತೊಮ್ಮೆ ಪಠಿಸುತ್ತಾ ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲರಿಗೂ ಮಂಗಳವಾಗಲಿ. ನಮಸ್ಕಾರ.